ಕೊನೆಗೂ ತೇಜಸ್ಗೆ ನಿತ್ಯ ಹೊಟ್ಟೆಯಲ್ಲಿ ಇರುವ ಮಗುವಿನ ರಹಸ್ಯ ತಿಳಿದು ನಿತ್ಯ ತೇಜಸ್ ಮದುವೆ ಆಗುವ ಸಂದರ್ಭ ಬಂದೇ ಬಿಟ್ಟಿದೆ. ಹೌದು, ಕನ್ನಡ ಕಿರುತೆರೆಯ ಲೋಕದಲ್ಲಿ ಪ್ರತಿದಿನ ಹೊಸ ಹೊಸ ತಿರುವುಗಳು ಸಿಗುತ್ತಲೇ ಇರುತ್ತದೆ. ವೀಕ್ಷಕರು ತಮ್ಮ ನೆಚ್ಚಿನ ಧಾರಾವಾಹಿಗಳ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರುತ್ತಾರೆ. ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಒಂದು ಕತೆ ಎಲ್ಲರ ಗಮನ ಸೆಳೆಯುತ್ತಿದೆ. ಪ್ರತಿ ಸಂಚಿಕೆಯಲ್ಲೂ ಕುತೂಹಲ ಮೂಡಿಸುತ್ತಾ ಸಾಗಿರುವ ಈ ಕತೆ ಈಗ ಹೊಸ ಹಂತಕ್ಕೆ ಬಂದು ತಲುಪಿದೆ. ಪಾತ್ರಗಳ ಜೀವನದಲ್ಲಿ ಎದುರಾಗಿದ್ದ ಸವಾಲುಗಳು ಒಂದೊಂದಾಗಿ ದೂರವಾಗುತ್ತಿವೆ. ಇದು ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ. ಸಾಮಾನ್ಯವಾಗಿ ಧಾರಾವಾಹಿ ಅಂದ ಮೇಲೆ ಅಲ್ಲಿ ಅಳು ನೋವು ಇದ್ದೇ ಇರುತ್ತದೆ. ಆದರೆ ಈಗ ಆ ನೋವಿನ ಕಾಲ ಮುಗಿಯುವ ಲಕ್ಷಣಗಳು ಕಾಣುತ್ತಿದೆ. ಇಡೀ ತಂಡವು ಪ್ರೇಕ್ಷಕರಿಗೆ ಭರ್ಜರಿ ಮನೋರಂಜನೆ ನೀಡಲು ಸಜ್ಜಾಗಿದೆ. ನಟನೆಯ ಮೂಲಕ ಮನೆ ಮಾತಾಗಿರುವ ಕರ್ಣ ಈಗ ಸಂಭ್ರಮದ ಮೂಡಿನಲ್ಲಿದ್ದಾನೆ. ಇಷ್ಟು ದಿನ ಕರ್ಣನ ಬದುಕಿನಲ್ಲಿ ಕೇವಲ ಹೋರಾಟ ಮತ್ತು ಕಷ್ಟಗಳೇ ತುಂಬಿದ್ದವು. ಪ್ರತಿಯೊಂದು ಹೆಜ್ಜೆಯಲ್ಲೂ ಕರ್ಣ ಅಗ್ನಿ ಪರೀಕ್ಷೆ ಎದುರಿಸಬೇಕಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಆತನ ಪಾಲಿಗೆ ಸುವರ್ಣ ಯುಗ ಆರಂಭವಾಗಿದೆ ಎಂದು ಹೇಳಬಹುದು. ಮುಖ್ಯವಾಗಿ ನಿಧಿ ಜೊತೆಗಿನ ಕರ್ಣನ ಸಂಬಂಧ ಈಗ ಹೊಸ ಆಯಾಮ ಪಡೆದುಕೊಂಡಿದೆ. ಇವರಿಬ್ಬರ ನಡುವೆ ಇದ್ದ ಅಡೆತಡೆಗಳು ಈಗ ನಿಧಾನವಾಗಿ ಇಲ್ಲವಾಗುತ್ತಿದೆ. ಇಬ್ಬರ ಬದುಕಿನಲ್ಲಿ ಈಗ ನಲ್ಮೆಯ ಕ್ಷಣಗಳು ಅರಳುತ್ತಿವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಾ ಪ್ರೀತಿಯ ಬಲೆಯನ್ನು ಹಣೆಯುತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ನಿತ್ಯ ಹೊಟ್ಟೆಯಲ್ಲಿರುವ ಮಗು ವಿಚಾರವನ್ನು ತಿಳಿದ ತೇಜಸ್ ಈಗ ಖುಷಿಯಾಗಿದ್ದಾನೆ. ಹಾಗೂ ಕರ್ಣನ ತಪ್ಪು ಏನೂ ಇಲ್ಲವೆಂದು ಅರಿತು ನಿತ್ಯ ಹಾಗೂ ತೇಜಸ್ ಮದುವೆ ನಡೆಯುವ ಸುದ್ದಿ ಈಗ ನಿಧಿ ಹಾಗೂ ಕರ್ಣನ ಬಾಯಲ್ಲಿ ಬಂದಿದೆ. ಹೌದು, ನಿತ್ಯ ಹಾಗೂ ತೇಜಸ್ ಇಬ್ಬರು ಭೇಟಿಯಾಗಿದ್ದಾರೆ. ನಿನ್ನೆ ಎಪಿಸೋಡ್ನಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಕರ್ಣನ ತಪ್ಪು ಎನ್ನುವ ರೀತಿಯಲ್ಲಿ ತೇಜಸ್ ಮಾತನಾಡಿದ್ದ. ಆದರೆ ಈಗ ಮಹಾ ಟ್ವಿಸ್ಟ್ ಒಂದನ್ನು ಧಾರಾವಾಹಿ ಪಡೆದುಕೊಂಡಿದೆ. ಅದು ಏನು ಎಂದು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು, ಅಜ್ಜಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುವಾಗ ತೇಜಸ್ ನಿತ್ಯ ಹಾಗೂ ನಿಧಿ ಎದುರು ನಾನು ಅಜ್ಜಿ ಹತ್ತಿರ ಎಲ್ಲ ವಿಚಾರವನ್ನು ಹೇಳುತ್ತೇನೆ, ಕರ್ಣ ಮಾಡಿರುವಂತಹ ಎಲ್ಲ ತಪ್ಪನ್ನು ಹೇಳುತ್ತೇನೆ, ಸತ್ಯ ಹೇಳ್ತೀನಿ ಎಂದು ಹೇಳುತ್ತಿರುವಾಗ ನಿತ್ಯ ಕರ್ಣ ಅಲ್ಲ ಮುಚ್ಚಿಟ್ಟಿರೋದು, ನಾನು ಮುಚ್ಚಿಟ್ಟಿರೋದು, ನನ್ನ ಹೊಟ್ಟೆಯಲ್ಲಿ ಇರೋ ಮಗು ವಿಚಾರವನ್ನು ನಾನು ಮುಚ್ಚಿಟ್ಟಿದ್ದೀನಿ ಎಂದಾಗ ತೇಜಸ್ ಭಾರಿ ಶಾಕ್ ಆಗಿದ್ದಾನೆ. ಜೊತೆಗೆ ಮನಸ್ಸಿನಲ್ಲಿ ಇನ್ನೂ ಗೊಂದಲ ಇರುವ ಹಾಗೆ ಕಾಣುತ್ತಿದೆ. ಈ ವಿಚಾರ ಬರೀ ತೇಜಸ್ಗೆ ಮಾತ್ರ ಅಲ್ಲ, ಕರ್ಣನ ಅಪ್ಪ ಸಂಜು ಹಾಗೂ ಸಂಜು ಅವರ ಅತ್ತೆ ಅಂದರೆ ಮನೆ ಮಂದಿಗೆಲ್ಲ ಈ ವಿಚಾರ ಗೊತ್ತಾಗಿದೆ. ಇದನ್ನು ಕೇಳಿದಾಗ ಮನೆಯ ಸದಸ್ಯರು ಭಾರಿ ಶಾಕ್ ಆಗಿದ್ದಾರೆ. ಜೊತೆಗೆ ನಾವು ಮಾಡಿರುವ ಪ್ಲಾನ್ ರೀತಿಯಲ್ಲಿ ಇದು ಆಗುತ್ತಿಲ್ಲ ಎಂದು ಸಂಜು ಅವರ ಅಪ್ಪ ಬೇಸರಕ್ಕೆ ಒಳಗಾಗಿದ್ದಾನೆ. ಈ ವೇಳೆ ನಿಧಿ ಹಾಗೂ ಕರ್ಣ ಮನೆಯ ಮಾಡಿ ಮೇಲೆ ಕುಳಿತು ಮಾತನಾಡುತ್ತಿರುವಾಗ ನಿಧಿ ಸತ್ಯನ ಮುಚ್ಚಿಟ್ಟು ಸುಳ್ಳಿನ ಗೋಡೆ ಕಟ್ಟಿದ್ದೀವಿ ಅಲ್ಲ ಸರ್, ಅದರಿಂದ ಹೇಗೆ ಆಚೆ ಬರುವುದು ಎಂದು ನಿಧಿ ಕರ್ಣನಿಗೆ ಕೇಳಿದಾಗ ಕರ್ಣನಿಗೆ ಒಂದು ಪ್ಲಾನ್ ಬಂದಿದೆ. ಹೌದು, ದೂರ ಹೋಗಿ ನಿತ್ಯ ಹಾಗೂ ತೇಜಸ್ನ ಮದುವೆ ಮಾಡಿಸಿ ಬಿಡೋಣ ಎಂದು ನಿಧಿಗೆ ಹೇಳಿದ್ದಾನೆ. ಈ ಧಾರಾವಾಹಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬಹುಶಃ ನಿತ್ಯ ತೇಜಸ್ ಇಬ್ಬರನ್ನು ಮದುವೆ ಮಾಡಲು ಶಾಂತಿ ಅಜ್ಜಿ ಬಿಡುವುದಿಲ್ಲ. ಇದರ ಜೊತೆಗೆ ಅಡ್ಡಗಾಲನ್ನು ಹಾಕಲು ಮತ್ತಷ್ಟು ಹೊಂಚು ಮಾಡಲು ಮನೆಯಲ್ಲಿ ಇರುವ ಸಂಜು ಅವರ ಅತ್ತೆ ಹಾಗೂ ಅವರ ಅಪ್ಪ ಇವರಿಬ್ಬರನ್ನು ಮದುವೆಯಾಗಲು ಬಿಡುವುದಿಲ್ಲ. ಇದರ ಮಧ್ಯೆ ನಿಧಿ ಹಾಗೂ ಕರ್ಣನ ನಡುವೆ ಮತ್ತಷ್ಟು ಗೋಡೆ ಎತ್ತರಕ್ಕೆ ಬೆಳೆಯಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿತ್ಯ ಹಾಗೂ ತೇಜಸ್ ಮದುವೆ ಆಗ್ತಾರಾ ಅಥವಾ ಇದೇ ರೀತಿಯಲ್ಲಿ ಇವರಿಬ್ಬರ ನಾಟಕ ಮುಂದುವರಿಯುತ್ತಾ ನಿಧಿ ಹಾಗೂ ಕರ್ಣನ ಪ್ರೀತಿ ಏನಾಗಬಹುದು ಎಂಬುದರ ಬಗ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ. ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.